ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರವಿ ಅಂತ. ಯಾವ ಊರಿದು? ದೊಡ್ಡಕಾಬಳ್ಳಿ. ದೊಡ್ಡಕಾಬಳ್ಳಿ, ಕೋಡಿಹಳ್ಳಿ ಪಕ್ಕ, ಕೋಡಹಳ್ಳಿ ಹೋಬಳಿ, ಕೋಡಿಹಳ್ಳಿ ಹೋಬಳಿ, ಸಂತೆ ಕೋಡಹಳ್ಳಿ ಹೋಬಳಿ, ಕನಕಪುರ ತಾಲೂಕು, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ದೊಡ್ಡಕಾಬಳ್ಳಿ. ದೊಡ್ಡಕಾಬಳ್ಳಿ. ಇದು ಎಷ್ಟು ತಿಂಗಳು ಕರು ಇದು? ಇದು ಒಂದು 2.5 ವರ್ಷ ಆಗಿದೆ. 2 ವರ್ಷ ಆಗಿರೋ ಅಲ್ಲಾಗ್ಬಿಟ್ಟಿರೋದು, ಇನ್ನು ಅಲ್ಲಾಗಿಲ್ವಲ್ಲ? ನಮ್ಮ ಲೆಕ್ಕಕ್ಕೆ 2 ವರ್ಷ. ಹಾಂ, 2 ವರ್ಷ ಹೆಚ್ಚಿಗೆ. ಅದೇ ಇನ್ನು ಅಲ್ಲಾಗಕ್ಕೆ ಒಂದು 3 ತಿಂಗಳು ಬೇಕು. ಇನ್ನು 6 ತಿಂಗಳು ಹೇಳ್ತಾರೆ ದೊಡ್ಡವರೆಲ್ಲ. ಹಾಂ ಹಾಂ, ನೋಡೋಣ. ಅದೇ 3 ತಿಂಗಳು 4 ತಿಂಗಳು. ತೊಗೊಂಡು ಎಷ್ಟು ದಿನ ಆಯಿತು? ತೊಗೊಂಡು 1 ವಾರ ಆಯ್ತು ಅಷ್ಟೇ. 1 ವಾರ ಆಯ್ತಾ? ಎಲ್ಲಿ ತೊಗೊಂಡಿದ್ದು? ಇಲ್ಲೇ ಪೆಟ್ಮುಗ್ಲಾಳ ಬಸಪ್ಪ ಅವರು. ಬಸಪ್ಪ ಅವ್ರ ಹತ್ರ. ಎಷ್ಟಾಗಿದೆ? ನಮಗಿದು 80,000 ಆಗಿದೆ ಇಲ್ಲಿ ಬರೋ ಅಷ್ಟೇ. ಹಾಂ ಹಾಂ ಹಾಂ. ಅಂದರೆ ನಿಮ್ಮ ತಾತ ಅವರು ಮುಂಚೆ ಬೀಜದೋರಿ ಕಟ್ತಾ ಇದ್ರು. ಬೀಜದೋರಿ ಕಟ್ತಾ ಇದ್ರು. ನೀನು ಈಗ ನಿನ್ನ ತಲೆಗೆ ಫಸ್ಟ್ ಇದು ಕಟ್ಟಿದ್ಯಾ? ನಮ್ಮ ತಾತವ್ರು ಆದ್ಮೇಲೆ ನನ್ನ ತಲೆಗೆ ಇದೆ ಫಸ್ಟ್ನೇ ಓರಿ. ಇನ್ಮೇಲೆ ಓರಿ ಕಟ್ಟಬೇಕು ಅಂತ. ಓರಿ ಕಟ್ಟಬೇಕು, ನಮ್ಮ ಪರಂಪರೆ ಉಳಿಸ್ಬೇಕು. ಹಾಂ ಹಾಂ ಹಾಂ. ಇವರು ನಮ್ಮ ತಾತವರ ತಮ್ಮ. ಹಾಂ 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 ಹಾಂ. ಇವರೇ ನಮ್ಮ ತಾತವ್ರ ತಮ್ಮ. ಇವ್ರು ಕಟ್ತಾ ಇದ್ರು. ಕಟ್ಟಾದ್ಮೇಲೆ ಬಿಟ್ಬಿಟ್ಟಿದ್ದು. ಸುಮಾರು ವರ್ಷ ಬಿಟ್ಬಿಟ್ಟಿದ್ರಿ? ಇಲ್ಲ, ಒಂದು 15 ವರ್ಷ ಆಗಿತ್ತು ಬಿಟ್ಟು. ಹಾಂ ಹಾಂ. ಈಗ ನಮ್ಗೇನೋ ಕಾಯಸಾಗಿ ಇದು ಉಳಿಸಬೇಕು, ಈ ತಳಿ ಬೆಳೆಸ್ಬೇಕು ಅಂತೇಳಿ. ಹಾಂ ಹಾಂ. ಇದು ಫಸ್ಟ್ನೇ ಓರಿ ಇದು. ಹಾಂ, ಮೊಬೈಲ್ ನಂಬರ್ ಹೇಳಿ ನಿಮ್ಮದು. 8050287144. ಕೋಡಹಳ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 3 ಕಿಲೋಮೀಟರ್ ಆಗುತ್ತೆ. 3 ಆಗುತ್ತೆ. ನಾಟಿ ಹಸುಗಳು ಎಷ್ಟಿದ್ದಾವೆ? ಒಂದು 7 ಇದೆ. 7 ಇದೆ. ಫಲ ನಮ್ಮ ಫಲ ಒಂದು ಎಲ್ಲ ಕರು ಹಾಕಿರೋದೆ. ಎಲ್ಲ ಕರು ಹಾಕಿರೋದ? ಕರುಗಳು ಇದಾವ? ಇದೊಂದೇ ಎಳಗರು ಇರೋದಿಲ್ಲ? ಎಲ್ಲ ತೋಟದ ಹತ್ರ ಇದೆ. ತೋಟದ ಹತ್ರ ಇದಾವ? ಈ ತಿರುಗಿ ಯಾವ ಫಲಗಳಾಗಿಲ್ಲ? ಯಾವ ಇಲ್ಲ. ಇವಾಗೆಲ್ಲ ಓರಿ ಕೊಡ್ಸಿದ್ವಿ, ಒಂದು 2 ತಿಂಗಳು 3 ತಿಂಗಳು. ಎಲ್ಲೆಲ್ಲಿ ಓರಿ ಕೊಡ್ಸಿದ್ದೀರಾ? ಒಂದು ಇಲ್ಲೇ ಶಿವಲಿಂಗಣ್ಣ. ಹಾಂ, ಇಗ್ನೋರ್ ಬಿಡ್ಲೇ ನಾನು. ಹಾಂ ಬಿಡಿಸಿದ್ದೀನಿ. ಹಾಂ. ಇನ್ನೊಂದು ಓರಿ ಈರೆಗೊಂದೋಡಿ ಶಂಬಣ್ಣ ಅವರಂತ ಅವರೇ. ಹಾಂ, ಗೊತ್ತು. ಪುಟ್ಟ ಹೇಳಿ. ಅದೊಂದು 800ವರೆಗೆ ಬಿಡಿಸಿದ್ದೀನಿ. ಹಾಂ ಹಾಂ. ಅವ್ರ ಮನೆಗೆ ಎಷ್ಟಿದೆ? ಪುಟ್ಟ ಅವ್ರ ಮನೆಗೆ 2 ಇದೆ. 2 3 ಇದ್ವು ಅವಾಗ? ಇಲ್ಲ, 2 ಇದೆ. ಬಸ್ತಿಯವರಿ ಮಗ ಒಂದಿತ್ತು, ಅದು ಕೊಟ್ಬಿಟ್ಟಿದಾರಾ? ಅದಿದೆಯಾ? ಹಾಂ. ಅದೊಂದಿತ್ತು, ಸಿರಾಯಿಂದ ಒಂದು ಬಂದಿತ್ತು. ಹಾಂ, ಹೇಳಿ ಹೇಳಿ. ಇವಾಗ ಈರೆಗೊಂದೋಡಿ ಶಂಬಣ್ಣ ಅವ್ರ ಹತ್ರ 300 ಓರಿ ಅಂತ ಒಂದು ಹೆಸರು. ಹಾಂ, ಹೌದೌದು. ಓರಿ ಇರೋದು ಈಗ 300 ಓರಿ ಇದೆಯಾ? 300 ಓರಿ. ಹಾಂ, ಚನ್ನಪಟ್ಟಣದ ಹತ್ರ. ಹಾಂ, 300. ಹಾಂ, ಅವರು ಯಾರೋ ಇನ್ಸ್ಪೆಕ್ಟರ್ ಅವ್ರ ಮನೆಯಿಂದ, ಪೊಲೀಸಪ್ಪ ಅವ್ರ ಮನೆಯಿಂದ ಬಂದಿತ್ತು, ಇಲ್ಲಿ ಸೇರಿತ್ತು. ಹಾಂ ಹಾಂ. ದಾಸಪ್ಪ ಅವ್ರ ಮನೆಗೆ ಹೋಗಿ ವಡಕೆಕಟ್ಟೆ ಎಕ್ಸ್ಟೇಟ್ ಬಂದಿತ್ತು. ಹಾಂ, ಹೌದೌದು. ಎಕ್ಸ್ಟೇಟ್ ಇಂದ ಇವ್ರು ತೆಗ್ದಿದ್ದಾರೆ ಈಗ ಓರಿ ಅದು. ಹಾಂ ಹಾಂ ಹಾಂ. ಎಸ್ಟೇಟಿಂದನಾ? ಒಡಗಟ್ಟೆ ಎಸ್ಟೇಟಿಂದ ಬಂದಿದ್ದೀವಿ. ದಾಸಪ್ಪ ಅವ್ರ ಮನೆಯಿಂದ ತಾನೇ ಬಂದಿದ್ದು? ದಾಸಪ್ಪ ಅವ್ರ ಮನೆ ಎಕ್ಸ್ಟೇಟ್ ಬಂತು. ಹಾಂ, ಎಕ್ಸ್ಟೇಟ್ ಇಂದ ಇಲ್ಲಿ. ಅದೇ ದಾಸಪ್ಪ ಅವ್ರ ಮನೆಯಿಂದ. ಹಾಂ ಹಾಂ ಹಾಂ. ಇಗ್ನೂರ್ ಬ್ಲಡ್ ಲೈನ್ ಅದು. ಹೌದು ಹೌದೌದು. ಓ, ಇಲ್ಲಿದೆಯಾ ಅದು? ಇದು ಇನ್ನು ಸ್ವಲ್ಪ ಕೆಟ್ಟಿದೆ, ನೀವು ರೆಡಿ ಮಾಡಬೇಕು. ಕೆಟ್ಟಿದೆ, ತಯಾರು ಮಾಡೋಣ ಅಂತ ತಗೊಂಡಿರೋದು. ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಹಾಲು ಹಾಕ್ತಾ ಇದ್ದೀವಿ. ಹಾಂ, ಎಲ್ಲ ವಿಚಾರಿಸ್ಕೊಂಡಿದ್ದೀರಾ ರೆಡಿ ಮಾಡೋಕ್ಕೆ ಏನೇನು ಹಾಕಬೇಕು ಅಂತ? ಇದರೆಲ್ಲ ಗೈಡ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಕಸ್ಬಿದೆ. ಹಾಂ ಹಾಂ. ಕಸ್ಬಿದೆ, ಅವ್ರ ಸ್ವಲ್ಪ ಗೈಡ್ ಮಾಡ್ತಾ ಇರ್ತಾರೆ. ಹಾಂ ಹಾಂ. ಅಲ್ಲಲ್ಲ, ಅದಕ್ಕಿಂತ ಈ ಇದಕ್ಕೆ ಬೇರೆ, ಬೇರೆ ಹತ್ರನೂ ಇನ್ಫಾರ್ಮೇಶನ್ ತಗೋಬೇಕು. ಅಲ್ಲ, ಅದಿದೆ. ಹಸಿಹುಲು ಒಣಹುಲು 2 ಹಾಕ್ತಿದ್ದೀರಾ? ಹಾಂ, ಸ್ವಲ್ಪ ರಸ ಆಗಲಿ ಅಂತ ಹಸಿಹುಲ್ಲೆ ಹಾಕ್ತಾರೆ. ಹಾಂ, ಆಯ್ತಪ್ಪ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ.